ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಲಾಯಿ ಗೋಬಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಪ್ಯಾನ್ ತೊಗೊಳ್ಳಿ. ಅದಕ್ಕೆ ಬಿಸಿ ಆದಮೇಲೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಚಟ್ಪಟ ಅನ್ನುವಾಗ ಮೊದಲೇ ಬಿಸಿ ನೀರಲ್ಲಿ ನೆನೆಸಿರುವಂಥ ಗೋಬಿ ತೊಗೊಬೇಕು. ಗೋಬಿ ನಾನು ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಬಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಳಿ. ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಆ ಟೈಮಲ್ಲೇ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೊಬೇಕು. ಒಂದು ನೆನೆಸಿರುವಂಥ 6ರಿಂದ 7 ಗೋಡಂಬಿ, 1-2 ಸ್ಪೂನು ಹಾಲಿನ ಕೆನೆ ಅಥವಾ ಫ್ರೆಶ್ ಕ್ರೀಮ್ ತಗೊಳ್ಳಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೋಡಿ, ಒಂಥರ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡಿ ಇಟ್ಕೊಂಡಿರಿ. ಈಗ ನೋಡಿ, ನಮ್ಮ ಗೋಬಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅದಕ್ಕೆ ನೀವು ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ಬೇಕು, ಅದನ್ನು ಹಾಕಬೇಕು. ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಈರುಳ್ಳಿ ಅಥವಾ ಸಣ್ಣದಿದ್ದರೆ 2 ಈರುಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಸಹ ಹಾಕ್ಕೊಬೇಕು. ಆಮೇಲೆ ಒಂದು ದೊಡ್ಡ ಕ್ಯಾಪ್ಸಿಕಮ್, ಇದನ್ನು ಸಹ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಒಂದು 5 ಮಿನಿಟ್ಸ್ ಸರಿ ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸರಿ ಫ್ರೈ ಆಗಬೇಕು. ನೋಡಿ, ಕಲರ್ ನೋಡಿ ಚೇಂಜ್ ಆಗಿದೆ ಸ್ವಲ್ಪ. ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಪೆಪ್ಪರ್. ನಿಮ್ಗೆ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಆಮೇಲೆ ಈ ಪೇಸ್ಟನ್ನು ಹಾಕಿ, ಪೇಸ್ಟನ್ನು ನೀಟಾಗಿ ಫುಲ್ ಹಾಕಿ ಅದು ಸ್ವಲ್ಪ ಎಣ್ಣೆಲೆ ಅದು ಪೇಸ್ಟ್ ಸಹ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಆ ಮಿಕ್ಸಿ ಜಾರಲ್ಲಿರೋ ನೀರನ್ನು ಸ್ವಲ್ಪ ಹಾಕಿ ನೋಡಿ, ನೀರು ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಹಾಗೆ ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ನೋಡಿ, ಇಲ್ಲಿ ಗೋಬಿ ಎಲ್ಲ ಸ್ವಲ್ಪ ಈಗ ಮೆದುವಾಗಿರುತ್ತೆ ಬಾಯ್ಲ್ ಆಗಿ. ಈಗ ನೀವು ಸ್ವಲ್ಪ ಬೇಕಿದ್ರೆ ನಿಮ್ಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರಬೇಕಾದ್ರೆ ಚೀಸ್ ಹಾಕ್ಕೊಬೋದು. ನಾನೊಂದು ಸ್ಲೈಸ್ ಚೀಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಿದ್ರೆ ಬೇರೆ ಚೀಸ್ ಇದ್ದರೆ ಅದನ್ನು ಸಹ ಹಾಕ್ಕೊಬೋದು. ಚೀಸ್ ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ಮೆಲ್ಟ್ ಆಗೋ ತನಕ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡಿ. ನೋಡಿ, ಒಂದು 2 to 3 ಮಿನಿಟ್ಸ್ ಆದಮೇಲೆ ಅದು ಚೀಸು ಸಹ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನೋಡಿ, ಇದು ಸ್ವಲ್ಪ ಸೆಮಿ ಸಾಲಿಡ್ ಗ್ರೇವಿ ಥರ ಆಗುತ್ತೆ. ಇನ್ನು ಬೇಕಾದ್ರೆ ರೋಟಿ ಚಪಾತಿಗೆ ಬೇಕಾದ್ರೆ ಸ್ವಲ್ಪ ಗ್ರೇವಿ ಟೈಪ್ ಬಿಟ್ಕೊಬೋದು, ಇಲ್ಲರೆ ಹೀಗೂ ತಿನ್ಬೋದು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬಾಯ್.